ಸರ್, ಈಗ ಈ ನಾಡಿನ ಒಬ್ಬ ಬಹಳ ಪ್ರಾಮಾಣಿಕ ಪರಿಸರವಾದಿಯಾಗಿ, ಪರಿಸರ ಚಿಂತಕರಾಗಿ, ಬರಹಗಾರರಾಗಿ ನಾನು ಗಮನಿಸಿದಾಗೆ ನಾನು ಈ ಥರದ ಹಲವಾರು ಪರಿಸರದ ಹೋರಾಟಗಳಲ್ಲಿ ಪಾಲ್ಗೊಂಡವನು. ಅದು ಗಂಗಡಿಪುಲ್ಲ ಗುಡ್ಡದ ಹೋರಾಟ ಇರಬಹುದು, ಕುದುರೆಮುಖ ರಾಷ್ಟ್ರೀಯ ಉದ್ಯಾನದ ಹೋರಾಟ ಇರಬಹುದು, ಹಾಗೆಯೇ ಮಲೆನಾಡಿನಲ್ಲಿ ಅಕೇಶಿಯ ವಿರುದ್ಧದ ಹೋರಾಟ ಇರಬಹುದು, ಶರಾವತಿ ನದಿ ನೀರನ್ನು ಬೆಂಗಳೂರಿಗೆ ಕಳಿಸ್ತೀವಿ ಅಂದಾಗ 30-35 ದಿನಗಳ ಕಾಲ ಮನೆ ಬಿಟ್ಟು ಹೋರಾಟ ಮಾಡಿ, ಹೀಗೆ ಹಲವಾರು ಪರಿಸರ ಹೋರಾಟಗಳೆಲ್ಲದನ್ನು ನೋಡಿದವು ನಾನು. ಇದರಲ್ಲಿ ಯಾವ ಪಕ್ಷ ಬಂದಾಗ ಯಾರು ಪರಿಸರವಾದಿಗಳಾಗ್ತಾರೆ, ಯಾವ ಪಕ್ಷ ಇಲ್ಲಿದ್ದಾಗ ಆ ಪರಿಸರವನ್ನು ಯಾಕೆ ಹಿಂದಕ್ಕೆ ಹೋಗ್ತಿರೋದನ್ನ ಗಮನಿಸಿದ್ದೀನಿ. ಸೊ ಈ ಥರದ ಪರಿಸರವಾದದಿಂದ ಅಪಾಯಗಳು ಇರ್ತವೆ. ಪರಿಸರವಾದದ ಆ ರಾಜಕಾರಣದ ಬಗ್ಗೆ ನಾನೇನು ಮಾತಾಡೋದಿಲ್ಲ, ಯಾಕೆಂದರೆ ನಾನು ಹೆಚ್ಚು ಅನುಭವಿಸಿಲ್ಲ. ಪರಿಸರವಾದ ನನ್ನನ್ನು ಪರಿಸರವಾದಿ ಅಂತ ಯಾರು ಕಾಡಿದ್ರು ಬಹಳ ಸಂತೋಷ ಕೊಡೋದಿಲ್ಲ. ನಾನು ಸುಸ್ಥಿರ ಅಭಿವೃದ್ಧಿ ಕಾರ್ಯಕರ್ತ ಅಂತಲೇ ಅಂದ್ಕೊಳ್ತೀನಿ. ಯಾಕಂದರೆ ನೈಷ್ಠಿಕ ಪರಿಸರವಾದ, ಕರ್ಮಠ ಪರಿಸರವಾದವು ಒಮ್ಮೊಮ್ಮೆ ಜೀವ ವಿರೋಧಿ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ಪರಿಸರ ಮೂಲಭೂತವಾದ ಹೌದು, ಆಗಬಾರ್ದು. ಯಾಕೆಂತಂದ್ರೆ ನಮ್ಮಂಥ ದೇಶದಲ್ಲಿ, ಇನ್ನೂ ಬಡವರಿರುವ ದೇಶದಲ್ಲಿ ತಮ್ಮ ಜೀವನವನ್ನ ಸರಿಪಡಿಸ್ಕೊಳ್ಬೇಕು ಅಂತ ಕಷ್ಟಪಡ್ತಾ ಇರುವ ಜನರು ಇರುವಲ್ಲಿ ಬಹಳ ಸಲ ಅದು ತೊಂದರೆ ಆಗ್ತದೆ ಈ ನೈಷ್ಠಿಕ ಪರಿಸರವಾದ. ನಾನು ಹಾಗಾಗಿ 20 ಲಕ್ಷ ಗಿಡ ಅಂತಂದಲ್ಲ, 10 ಲಕ್ಷ ಗಿಡಗಳು, ಇದನ್ನೆಲ್ಲ ನಮ್ಮ ಬಡವರೇ ನೆಟ್ಟಿದ್ದಾರೆ. ಗಿಡದಿಂದ ತಮ್ಮ ಜೀವನವನ್ನ ಹೇಗೆ ಚೆನ್ನಾಗಿ ಮಾಡಬೇಕು ಅಂತ ಅನ್ನೋದನ್ನ ಯೋಚಿಸಿ ತೋರಿಸಿದ್ದೀನಿ ಅವರಿಗೆ. ಅವರೇ ನನಗೆ ಪಾಠ ಮಾಡಿದ್ದಾರೆ. ಹಾಗಾಗಿ ಸರ್, ನಮಗೆ ನೀಲಗಿರಿ ಅಕೇಶಿಯ ಎಲ್ಲ 20 ವರ್ಷ ಆದ್ಮೇಲೆ ನಮ್ಗೆ ಉಪಯೋಗ ಆಗ್ತಿದೆ ಸರ್. ಇವೆಲ್ಲ ಗೊಬ್ಬರಕ್ಕೆ, ಮೇವಿಗೆ ಎಲ್ಲ ಬರುವ ಗಿಡಗಳು ದಿನವೂ ನಮಗೆ ಉಪಯೋಗ ಅಂತ ಅನ್ನೋದನ್ನ ಮಲ್ಲೇಶಪ್ಪ ಹಾಕೊಳ್ಳೋದಂತ ರೈತ ನನಗೆ ಪಾಠ ಮಾಡಿದ್ದಾರೆ. ಹಾಗಾಗಿ ಇದನ್ನೆಲ್ಲ ಕಲಿತಾ ಹೋಗಿದೆ. ನೀವು ನನಗೆ ಅಕೇಶಿಯ ಖಂಡಿತ ಎಂಥ ಸಂದರ್ಭದಲ್ಲೂ ಬೇಡ ಅಂತ ನಾನು ಹೇಳ್ತಲ್ಲ, ಮನೆ ಕಟ್ಕೊಂಡೋಗಿದ್ದಾರೆ. ನಮ್ಮಲ್ಲಿ ಅಕೇಶಿಯ ಅಲ್ಲಲ್ಲಿ ಬೆಳಕೊಂಡು ಮನೆ ಕಟ್ಕೊಂಡಿದ್ದಾರೆ. ಹಾಗಾಗಿ ಅಕೇಶಿಯ ಹಾಕಿದ್ರೆ ಪರಿಸರ ವಿರೋಧಿ, ನೀಲಗಿರಿ ಹಾಕಿದವರು ಪಾಪಿಗಳು, ಈ ತರದ್ದು ನಾನು ಒಪ್ಪೋದಿಲ್ಲ. ಬರೀ ನೀಲಗಿರಿ ಹಾಕಬೇಡ್ರಿ, ಬರೀ ಅಕೇಶಿಯ ಹಾಕಬೇಡ್ರಿ. ಈ ತರ ಇನ್ನೊಂದು ಏನಾಗಿದೆ ಅಂದ್ರೆ ಪರಿಸರವಾದದಲ್ಲಿ ಯಾರು ಬರಬಹುದು, ಅಧ್ಯಯನ, ಅನುಭವ, ಇದು ಯಾವುದು ಮುಖ್ಯ ಅಲ್ಲ. ಜನಸಂಘಟನೆ, ಜನರನ್ನ ತೊಡಗಿಸುವ ಪ್ರಕ್ರಿಯೆ, ಇದು ಯಾವುದೂ ಇಲ್ಲದೆ ನಾವು ನಮ್ಮ ಕೂತ್ಕೊಂಡು ಇದು ಬೇಕು ಇದು ಬೇಡ ಅಂತ ಹೇಳೋದು, ಇದು ಒಂಥರದ ಅದೊಂದು ಕರ್ಮಠತೆಯೇ ಆಗ್ತದೆ, ಶಾಸ್ತ್ರ ಆಗ್ತದೆ. ನಾವು ಹೇಗೆ ಅದು ಮಾಡಿ ಇದು ಮಾಡಿ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಿದ್ದೆವು, ಇದನ್ನ ನೆರವೇರಿ ಹೇಳತಕ್ಕದ್ದೇ ಅಲ್ಲ ಅಂತ ಹೇಳುವುದು ಕರ್ಮಠತೆ ಆಗ್ತದೆ ಅಂತ ಅನ್ನೋದು ನಾನು ಅವರು ತಪ್ಪು ಮಾಡೋರೆಲ್ಲ ತಪ್ಪು ಅಂತ ನಾನು ಹೇಳುದು ನನ್ನ ಅನುಭವದಿಂದ, ನನ್ನ ವೈಚಾರಿಕ ಶಕ್ತಿಯಿಂದ ನಾನು ಕಂಡುಕೊಂಡಿದ್ದು. ಆದ್ದರಿಂದ ಪರಿಸರವಾದ ಹೆಚ್ಚು ತೆರ್ಕೊಳ್ಬೇಕು, ಸುಸ್ಥಿರ ಅಭಿವೃದ್ಧಿ ಅಂತ ನಾವು ಕರ್ಕೊಳ್ಬೇಕು. ಯಾಕಂದ್ರೆ ಇವುಗಳು ಹಾಗೆ ಆಗಿದೆ. ಪರಿಸರವಾದಿಗಳು ಅಂತ ಬ್ಯಾಡ್ ಬಿಡ್ರಪ್ಪ ಅವರು ಹೇಳೋ ಪರಿಸ್ಥಿತಿ ಬಂದಿದೆ. ಸುಸ್ಥಿರ ಅಭಿವೃದ್ಧಿ, ನಾನು ಇಲ್ಲಿ ಸುಸ್ಥಿರ ಅಭಿವೃದ್ಧಿ ಎದಿಕೆ ಅಂತಲೇ ಮಾಡ್ಕೊಂಡಿದ್ದೆ. ಪರಿಸರ ಅಂತಂದ್ರೆ ಹೆಸರು ಬೇಡ, ಅದಕ್ಕೊಂದೇನೋ ನೆಗೆಟಿವ್ ಬಂದ್ಬಿಟ್ಟಿದೆ. ರಾಜಕಾರಣ ಸರಿ ಅದನ್ನು ಕೇಳ್ತೀನಿ. ಯಾಕಂದ್ರೆ ಇಲ್ಲಿ ನಾವು ಸ್ವತಂತ್ರ ಪೂರ್ವದಲ್ಲಿ ಇಲ್ಲೊಂದು ನಾವು ನೋಡಿದ ಹಾಗೆ ಬ್ರಿಟಿಷ್ ಭಾರತವನ್ನು ನೋಡಿದ್ದೀವಿ. ಸಮಾಜದ ರಾಜಕೀಯ ಬದಲಾವಣೆಗಾಗಿ ಪ್ರಯತ್ನ ಪಟ್ಟಂಥ ಫುಲೆ ಭಾರತವನ್ನು ನೋಡಿದ್ದೀವಿ ನಾವು. ಹಾಗೆಯೇ ಗಾಂಧಿ ಭಾರತವನ್ನು ನೋಡಿದ್ದೀವಿ, ಅಂಬೇಡ್ಕರ್ ಭಾರತವನ್ನು ನೋಡಿದ್ದೀವಿ, ನೆಹರು ಭಾರತವನ್ನು ನೋಡಿದ್ದೀವಿ. ಒಂದು ರೀತಿಯಲ್ಲಿ ಒಂದಿಷ್ಟು ಸಮಾಜ ಸೇವೆಗೆ ಸಾಮಾಜಿಕ ಬದಲಾವಣೆಗಾಗಿ ಆ ಭಾರತದಲ್ಲಿ ತುಂಬ ಕೆಲಸಗಳಾಗಿದೆ. ವರ್ತಮಾನದಲ್ಲಿ ಬಹುಶಃ ಅದು ಪ್ರಕಾಶ್ ಭಟ್ರಂತವರು ಮೇಲ್ಮನೆಗೆ ಹೋಗಬೇಕಾದ ಜಾಗದಲ್ಲಿ ಇನ್ನು ಗಣಿ ಉದ್ಯಮಿನೋ, ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿನೋ ಹೋಗುವಂಥ ಕಾಲ ಬಂದು ನಿಮ್ಮಲ್ಲಿ ನಾನು ಈಗಷ್ಟೇ ಕುಮಾರಪ್ಪನವರ ಪುಸ್ತಕ ನೋಡಿದೆ, ಈ ದೇಶ ಕಂಡ ಅಪರೂಪ ಅರ್ಥಶಾಸ್ತ್ರಜ್ಞರು, ಗಾಂಧಿ. ಸೊ ಇದು ಈ ವರ್ತಮಾನದ ರಾಜಕಾರಣ ಬಂದಿದೆ. ನಾನು ಹೇಳಿದ್ದೀನಿ ಹಾಗೆ, ನಾನು ಪುಸ್ತಕದಲ್ಲಿ ಬಂದಿದ್ದೀನಿ. ರಾಜಕಾರಣ ಅನ್ನುವ ಶಬ್ದವೇ ತಪ್ಪು. ರಾಜ ಇದ್ದಾನಲ್ಲಿ ಅಂತ ಇದಾಗ್ತದೆ. ಯಾಕೆಂದ್ರೆ ಅಧಿಕಾರದ ವಾಸನೆ ಇರುತ್ತೆ ರಾಜಕಾರಣಕ್ಕೆ. ಹಾಗಾಗಿ ನಿಮ್ಗೆ ಎಲ್ಲರೂ ಅಧಿಕಾರ, ನಾವು ಪತ್ರಿಕೆಯವರು ಹಾಗೆ ಬರೀತಾರೆ, ಅಧಿಕಾರಕ್ಕೆ ಬಂದರು, ಇಂಥವ್ರು ಅಧಿಕಾರಕ್ಕೆ ಬಂದರು, ಪಂಚಾಯಿತಿಯಲ್ಲಿ ಇವರು ಅಧಿಕಾರಿಗಳು. ಈ ಅಧಿಕಾರ ಅಂತ ಅನ್ನೋದನ್ನು ತೆಗೆದು ಹಾಕ್ತಿರೋದು ನಮ್ಮ ತಲೆಯಿಂದ. ಅದು ಹಾಗಾಗಿ ನಾನು ಸಮಾಜ ಕಾರಣ ಅಂತ ಕರೆದಿದ್ದೇನೆ. ಹೇಳಿದ್ರೆ ಸಮಾಜ ಸೇವೆ ಅನ್ನೋದು ಮತ್ತೆ ಅದು ಅರಸಲಾಗಿ ಹೋಗ್ಬಿಟ್ಟಿದೆ. ಸಮಾಜ ಕಾರಣ ಮಾಡಬೇಕು. ನಾನು ಮಾಡಿದ ಸಮಾಜ ಕಾರಣ ಇದನ್ನೇ ನೀವು ಕರೆಯುವ ರಾಜಕಾರಣ ಅಂತ. ಹಳ್ಳಿಗಳ ಬದುಕನ್ನು
ಅವ್ರ ಜೊತೆ ಕೂತ್ಕೊಂಡು ಚೆನ್ನಾಗಿ ಮಾಡೋದೇ ರಾಜಕಾರಣ ಆಗಬೇಕಿತ್ತು. ಆಗ್ತಾ ಇಲ್ಲ. ನಾವು ನಮ್ಮ ರಾಜಕಾರಣಿಗಳು ಭ್ರಷ್ಟಾಚಾರ ಇತ್ಯಾದಿಯನ್ನೆಲ್ಲ ನಾನು ಕಣ್ಣಾರೆ ಕಂಡದ್ದಲ್ಲ, ನಾನೇನು ಹೇಳಲಿಕ್ಕೆ ಹೋಗುದಿಲ್ಲ. ಇದೆ ಅಂತ ಅನ್ನೋದು ಎಲ್ರಿಗೂ ಗೊತ್ತಿರೋದೇ. ಆದ್ರಿಂದ ಅದು ಇದೆ, ಅದನ್ನು ತೆಗಿಲಿಕ್ಕೆ ಕೆಲಸ ಆಗಬೇಕು. ಬರೀ ಭ್ರಷ್ಟಾಚಾರ ಹೋದರೂ ಈಗಿರುವ ವ್ಯವಸ್ಥೆಯಲ್ಲಿ ಹಳ್ಳಿಗಳನ್ನು ಕಟ್ಟುವ ಸಾಮರ್ಥ್ಯ ನಮ್ಮ ರಾಜಕಾರಣಿಗೆ ಅಥವಾ ಸಮಾಜಕಾರಣಿಗಳಿಗೆ ಇಲ್ಲ. ಯಾಕೆ ಅಂತಂದರೆ ನಾವು ಹಳ್ಳಿಗಳಿಗೆ ಹೋದರೆ ನಾವು ಹೆಂಗಿರ್ತೀವಿ ನೋಡಿ, ಕೂತ್ಕೊಳ್ತೀವಿ ಮೇಲೆ ಅವರನ್ನು ಕೆಲವು ನೀವು ಹೀಗೆ ಮಾಡಿರಿ ನೀವೆಲ್ಲ ರಸ್ತೆಯಲ್ಲೆಲ್ಲ ಟಾಯ್ಲೆಟ್ ಮಾಡ್ತೀರಿ, ತಪ್ಪೋದು ಸರಿಪಡಿಸಿ ಇದರ ಉಪದೇಶ ಮಾಡ್ತಾ ಹೋದರೆ ಯಾರು ಒಪ್ತಾರ? ಮಕ್ಕಳಿಗೆ, ನಿಮ್ಮ ಮಕ್ಕಳಿಗೆ ನೀವು ಉಪದೇಶ ಬೆಳಗ್ಗೆ ಸಂಜೆವರೆಗೆ ಉಪದೇಶ ಕೊಡ್ತಿದ್ರೆ ಅಪಬಂಧ ಅಂತ ಆ ಕಡೆಗೆ ಉಪದೇಶ ಯಾರಿಗೂ ಬೇಕಾಗಿಲ್ಲ. ನಾವು ಅಂತನ್ನುವುದನ್ನೇ ನಾವು ಮಾತಾಡ್ತೀವಿ. ನಾನು ಟಾಯ್ಲೆಟ್ ಅನ್ನ ಸರಿಯಾಗಿ ಮಾಡ್ತಾ ಇರ್ಬೋದು, ಆದ್ರೆ ಅವ್ರ ಹತ್ರ ಮಾತಾಡೋದು ನಾವು ಎಲ್ಲಿ ರಸ್ತೆಯಲ್ಲಿ ಮಾಡ್ತೀವ್ರಿ ನಾವು ಅಂತ ನಮ್ಮನ್ನ ಸೇರಿಸ್ಕೊಂಡು ಹೇಳಿದ್ರೆ ನಮ್ಮ ಉಪದೇಶದ ಅವಶ್ಯ ಕಾಣಿಸುತ್ತೆ. ನಾನು ತಮಾಷೆಗೆ ಆಗಿದ್ದೀನಿ, ಹೆಣ್ಮಕ್ಳ ಹತ್ರ ಮಾತಾಡ್ತಿರ್ತೀನಿ. ನಾವು ಹೆಣ್ಮಕ್ಳು ಏನ್ ಮಾಡ್ತೀವ್ರಿ ಅಂತ ಇರ್ತೀವಿ, ಹಿಂಗೆಲ್ಲ ಆಗ್ತದೆ ನೋಡ್ರಿ, ನಾವು ಹೊರಗಡೆ ಹೋಗುದೇ ಇಲ್ಲ ಅಂತ. ಅವರು ಹೌದು ಅಂತಿರ್ತಾರೆ. ನಾನು ಹೆಣ್ಣು ಮಗಳ ಅಲ್ಲ ಅಂತ ಮತ್ತೊಂದು ತಾದಾತ್ಮ್ಯ ಬಂದ್ಬಿಟ್ರೆ ನಾವು ಹಳ್ಳಿಗೆ ಹೋಗಿ ಕೆಲಸ ಮಾಡುವ ಸಮಾಜಕಾರಣಿಗಳು ಬೇಕು. ಹಾಗಾಗಿ ಇವತ್ತು ಇರುವ ರಾಜಕಾರಣ ಕಂಪ್ಲೀಟ್ ಆಗಿ ಬದಲಾಗಬೇಕು. ನಮ್ಮ ಪ್ರಜ್ಞೆಯ ಪಾತಳಿಯಲ್ಲಿ ಅದನ್ನ ಪಕಡಿಸ್ಕೊಳ್ಬೇಕಾಗಿದೆ. ಈಗ ನಾವು ಹಳ್ಳಿಗಳಿಗೆ ಯಾವ ರೀತಿಯ ಅಭಿವೃದ್ಧಿ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಅವರ ಸ್ನೇಹವನ್ನ ಸಂಪಾದಿಸಬೇಕು ಅಂತ ಅನ್ನುವ ಗಮನ ನಮ್ಮಲ್ಲಿ ಬಂದ್ರೆ ಹಳ್ಳಿಗೆ ಅವರು ಉಳ್ಕೊಳ್ಬೇಕು. ಒಂದು ರೀತಿ ಹೊಸ ಕ್ರಾಂತಿ ಆಗಬೇಕು. ಹೌದು, ಯಾರು ಇಲೆಕ್ಷನ್ ಇರ್ತಾರೋ ಅವ್ರು ಹಳ್ಳಿಯಲ್ಲಿ ಒಂದು 5 ವರ್ಷ ನಮ್ಮ ಹಳ್ಳಿಯಲ್ಲಿ ಉಳ್ಕೊಂಡು ಜನರ ಜೊತೆಗೆ ಕೈಗೂಡಿಸಿ ಕೆಲಸ ಮಾಡುವ ಆಗ್ಬೇಕು. ಅವರು ಒಳನೋಟಗಳು ಸಿಗ್ತಾರೆ. ಈಗ ಬೇರೆ ಕಷ್ಟದಲ್ಲಿರುವವರದ್ದು ಬಿಡಿ, ಹಳ್ಳಿಯ ನಿಜವಾದ ಸಮಸ್ಯೆ ಏನು, ಒಳ ಹುಳಿಗಳೇನು ಅಂತ ಅರ್ಥವೇ ಆಗದಾಗೆ ನಮ್ಮ ರಾಜಕಾರಣ ಇದೆ. ಹಾಗಾಗಿ ಮೀನಿಂಗ್ಫುಲ್ ಆದ ಏನನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೇಳಕ್ಕಿದೆಯಾ? ಅದೇ ಅಷ್ಟೇ ನನ್ನ ಮುಖ್ಯ ಮಾತಿದೆ. ಹಳ್ಳಿಗಳನ್ನ ಕಟ್ಟುವ ಕನಸು ನಮಗಿಲ್ಲ ಅಂತಂದ್ರೆ ನಮ್ಮ ದೇಶವನ್ನ ಕಟ್ಟುವ ಕನಸು ನಮಗಿಲ್ಲ ಅಂತಾನೆ. ನಮ್ಮ ಗಾಂಧೀಜಿಯವರು ಆಗ ಹೇಳಿದ ಮಾತು, ನಮ್ಮ ದೇಶ ಹಳ್ಳಿಗಳಲ್ಲಿದೆ ಅಂತ ಅನ್ನೋದ್ರಲ್ಲಿ ಏನು ಬದಲಾವಣೆ ಇಲ್ಲ. 95 ಕೋಟಿಗೂ ಮೀರಿ ಜನ ಇನ್ನು ಹಳ್ಳಿಗಳಲ್ಲಿದ್ದಾರೆ. ಅವರು ನಮಗೆ ಬೇಡ ಅಂತ ಅನ್ಸಲಿಕ್ಕೆ ಪ್ರಾರಂಭ ಆಗಿದ್ದಾರೆ. ನಾವು ವಿಶೇಷವಾಗಿ ನಮ್ಮ ಮಿಡ್ಲ್ ಕ್ಲಾಸ್ನವರಿಗೆ ನಮಗೆಲ್ಲ ಹಣ ಬಂದಿದೆ, ಈಗ ಸುಖ ಸಿಕ್ಕಿದೆ, ಅಮೇರಿಕೆಗೆ ಹಿಂಗೆ ಬರ್ಬೋದು ನಾವು ಅಂತ ಅನ್ನಿಸ್ತಾ ಇದೆ. ಈ ಹಳ್ಳಿಯವರು ಅಂದರೆ ಹೋದರೆ ನಮ್ಮ ದೇಶ ಎಷ್ಟು ಸುಧಾರಿಸ್ತಿತ್ತು ಅಂತ ಅನ್ನುವ ವಿಚಾರ ಎಲ್ಲ ಬರ್ತದೆ ಅಂತ ಅನ್ನೋದು ನನಗೆ ಗೊತ್ತು. ಅದು ತಪ್ಪು. ಹಳ್ಳಿಯವರನ್ನು ನಮ್ಮ ಜೊತೆಗೆ ಸೇರಿಸ್ಕೊಳ್ಬೇಕು. ನಾವು ಬರೀ ಹಣವೇ ಅಭಿವೃದ್ಧಿ ಅಲ್ಲ ಅಂತ ಅನ್ನೋದು ನಮಗೆ ನೆನಪಿರಬೇಕು. ಹಳ್ಳಿಯಲ್ಲಿ ಇರುವಂಥ ಪರಸ್ಪರ ಅವಲಂಬನೆ, ಪರಸ್ಪರ ಸಹಕಾರ ಮನೋಭಾವ, ಇದನ್ನೆಲ್ಲ ಉಳಿಸಿಕೊಂಡು ನಾವು ಹಣವನ್ನು ಅಲ್ಲಿ ಬೆಳೆಸಬೇಕಾಗಿದೆ. ಅದನ್ನೆಲ್ಲ ಬಿಟ್ಬಿಟ್ಟು ಬರೀ ಹಣವೇ ಬಂದರೆ ಮತ್ತೆ ಕೂಡು ಕಾಯ್ತಣ ಆಗ್ತದೆ. ಆದ್ದರಿಂದ ನಾವು ಹಳ್ಳಿ ಅಂತಂದ್ರೆ ಪರಸ್ಪರ ಸಂಬಂಧಗಳಿದ್ದಾವೆ, ಆ ಪರಸ್ಪರ ಅವಲಂಬನೆಯ ನೇಯ್ಗೆ ಇದೆ. ಆ ನೇಯ್ಗೆಯನ್ನು ಛಿದ್ರ ಮಾಡದೆ ಹಳ್ಳಿ ಕಟ್ಟುವಂತ ಆಗ್ತದೆ. ಸರ್, ಕೊನೆಯಲ್ಲಿ ಒಂದು ಯಕ್ಷಗಾನ ಬಂದಿದೆ. ಹನುಮಂತ ಲಂಕೆಗೆ ಹೋಗಿದ್ದಾನೆ. ಅಲ್ಲಿ ಎಲ್ಲ ಓಡಾಡ್ಕೊಂಡು ವಿಭೀಷಣನ ನೋಡಿದ್ದಾನೆ, ಅವನು ಜಪ ಮಾಡ್ತಾ ಇರೋದನ್ನ ಕಂಡಿದ್ದಾನೆ. ರಾವಣನ ಬೆಡ್ರೂಮಿಗೆ ಹೋಗಿದ್ದಾನೆ. ಅಲ್ಲಿ ರಾವಣ ಮಲ್ಕೊಂಡಿದ್ದಾನೆ, ಅವನ ಜೊತೆಗೆ ಒಬ್ಬ ಹೆಣ್ಮಗಳು ಮಲ್ಕೊಂಡಿದ್ದಾನೆ. ಅವಳು ಸೀತೆ ಅಂತ ಅವಳ ಮುಂದುವರಿ ಅನುಪಮ ಸುಂದರಿ. ಆವಾಗ ಈ ಪದ್ಯ ಅವನು ಇದೆ. ವಲ್ಲಭೆಯ ಒಡಗೂಡಿ ರಾವಣ, ವಲ್ಲಭೆಯ ಒಡಗೂಡಿ ರಾವಣ, ಚಲ್ವ ಮೈಸದ ಮೇಲೆ ಮಲಗಿರೆ, ಬಲ್ಲಿದನು ತಾ ಕಂಡು, ಬಲ್ಲಿದನು ತಾ ಕಂಡು ಮನದಲ್ಲಿ ಬಲಲುತೆಯಿಂದ ಬಲುದೋಷಕ್ಕೂ
ಪಾಪಿ ದಶಕಂಠ ಮಲಗಿದಾಕೆಯು ಇವಳು ವೈದೇಹಿ ಅಹುದು ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ ಗೆಲುವಿಲ್ಲ ಮುಂದೆ ಮಗೆ ಗೆಲುವುದಿದು ವ್ಯರ್ಥ ವರಪತಿವ್ರತೆ ಎಂಬ ಹೃದನುರೆ ತೊರೆದು ಮರುಳಾದಳೀತನಿಗೆ ಮಂದಗಜ ಗಮನೇ ಮರುಳಾದಳೀತನಿಗೆ ಮಂದಗಜ ಗಮನೇ ಇಷ್ಟೇ ಹೇಳ್ಬಿಟ್ಟು ತಪ್ಪ ಅರ್ಥ ಆಗತ್ತೆ ಮುಂದಿನ ಪದ್ಯ ಹೇಳ್ಬಿಟ್ಟು ಹೇಳ್ಬಿಡ್ತೇವೆ. ತರಹರಿಸಿ ಮನದೊಳಗೆ ಯೋಚಿಸುತ್ತ ಹನುಮ ಕುರುಗಳ ಪೇರ್ದುದನು ತನ್ನೊಡೆಯ ರಾಮ ಮತ್ಸ್ಯಲಾಂಛನ ನೋಡಿ ಬಲ ತಡೆಯೋಳಿಲ್ಲ ಅಚ್ಯುತನ ಸತಿ ಇವಳು ಸರ್ವತ ಅಲ್ಲ ಪದುಮರೇಖೆಗಳಿಲ್ಲ ಪಾದದಲ್ಲಿ ಮುಂದೆ ವಿಧವತ್ವ ತೋರುತ್ತಿದೆ ಎಡತಲೆಯ ಹಿಂದೆ ಎಷ್ಟು ಹೇಳಿ ಸೀತೆಲ್ಲ ಅಂತ ಖುಷಿ ಆಗ್ತದೆ. ಇದು ಮಹೇಂದ್ರ ಭಾಗವತ ಬರೆದಿದ್ದ ಪದ್ಯ ಅಥವಾ ಯಾರು? ಇದು ಪಾಪಿಸುಮ. ಭಾಳ ಜನವಸರಕ್ಕೆ ಅವರು ಈ ಮತ್ತೆ ಯಾವ ಭಾಗವತ ಪಡೆದಿದ್ದಾರೆ ಈ ಹಾಡನ್ನ? ಹಾಡ್ತಾರೆ. ಹೌದಲ್ವಾ? ಓಕೆ ಸರ್, ನಮಗೆ ಇಷ್ಟುವರೆಗೂ ಚಾರ್ವಾಕ ಸುದ್ದಿವಾಹಿನಿಗೆ ಸಂದರ್ಶನ ಕೊಟ್ಟಿದ್ದೀರಿ, ಧನ್ಯವಾದ ಸರ್. ನಾನು ಚಾರ್ವಾಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಾಕ ಸುದ್ದಿವಾಹಿನಿ. ನನ್ನೊಂದಿಗೆ ಶಬರಿ ಸಾಗರ್.